ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ HPV ಲಸಿಕಾ ಅಭಿಯಾನ ಕುರಿತು ಮಾಹಿತಿ ನೀಡಲಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದರ ವಿರುದ್ಧ ಕೊಡೋ ಲಸಿಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೀವಿ. ಯಾಕೆ ಇದು ಮುಖ್ಯ ಆಗತ್ತೆ ಅಂತ ಅಂದ್ರೆ, ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನಿಂದ ಉಂಟಾಗುವ ಕ್ಯಾನ್ಸರ್ ವಿರುದ್ಧ ಈ ಲಸಿಕೆ ಹೋರಾಡುತ್ತೆ. ಇದಕ್ಕಾಗಿ ಫೆಬ್ರವರಿ 20ರಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಈ ಲಸಿಕೆಯ ಒಂದು ಅಭಿಯಾನವನ್ನೇ ಶುರು ಮಾಡಿದ್ದಾರೆ. ಇದು 3 ತಿಂಗಳ ಅಭಿಯಾನವಾಗಿದ್ದು, ನಂತರ ಇದು ಸಾರ್ವತ್ರಿಕ ಲಸಿಕಾ ಅಭಿಯಾನದಲ್ಲಿ ಸೇರ್ಕೊಳ್ಳುತ್ತೆ. ಯಾಕೆ ಈ ಲಸಿಕೆ ಹಾಕಿಸ್ಕೋಬೇಕು, ಇದು ಹಾಕಿಸ್ಕೊಂಡ್ರೆ ಏನು ಪ್ರಯೋಜನ ಆಗತ್ತೆ ಅಂತೆಲ್ಲ ಇವತ್ತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೈಸೂರು ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ ಅವರು. ಡಾಕ್ಟರ್ ಮಲ್ಲಿಕಾ ಬಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಮಲ್ಲಿಕಾ, ಹೇಳಿ, ಏನಿದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್? ಈ ವೈರಸ್ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಕೊಡಿ. ಏನು ಸಮಸ್ಯೆ ಉಂಟು ಮಾಡುತ್ತೆ, ಯಾವ ಅಂಗಕ್ಕೆ ನಮಗೆ ಕ್ಯಾನ್ಸರ್ನ ಉಂಟು ಮಾಡುತ್ತೆ? ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆಯಲ್ಲ, ಇದು ಸಂತಾನೋತ್ಪತ್ತಿ ಮಾರ್ಗದ ಸಾಮಾನ್ಯ ಸೋಂಕು ಅಂತ ಹೇಳ್ತೀವಿ, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ. ಇದಕ್ಕೆ ಮುಖ್ಯ ಕಾರಣ ಆಗತ್ತೆ. ಇದರ ಸೋಂಕಾದ್ರೆ, HPV ಸೋಂಕಾದ್ರೆ, ಪರ್ಸಿಸ್ಟೆಂಟ್ ಸೋಂಕಾದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ಇದರಲ್ಲಿ HPV ವೈರಸ್ ಅಲ್ಲಿ ಹೈ ರಿಸ್ಕ್ ವೆರೈಟಿ, ಲೋ ರಿಸ್ಕ್ ವೆರೈಟಿ ಅಂತ ಬರುತ್ತೆ. 16 ಮತ್ತು 18 ಹೈ ರಿಸ್ಕ್ ವೆರೈಟಿ ಬರುತ್ತೆ, ಹಲವಾರು ಇದು. ಇನ್ನು ಉಳಿದವೆಲ್ಲ ಸ್ವಲ್ಪ ಲೋ ರಿಸ್ಕ್ ವೆರೈಟಿ ಬರುತ್ತೆ. ಈ 16 ಮತ್ತು 18 ವೆರೈಟಿ ಏನಿದೆ, ಇದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ನ ಇಡೀ ನಮ್ಮ ವಿಶ್ವದಲ್ಲಿ 77% ವಿಭಾಗದಲ್ಲಿ ಉಂಟು ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ 85% ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಈ 16 ಮತ್ತು 18 ವೇರಿಯಂಟ್ ಕಾರಣ ಆಗುತ್ತೆ. ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್ ನಮ್ಮ ದೇಶದಲ್ಲಿ 2ನೇ ದೊಡ್ಡ ಕ್ಯಾನ್ಸರ್ ಆಗಿದೆ. ನಾವು ಈ HPV ಸೋಂಕನ್ನ ತಡೆದ್ರೆ, ಅದಕ್ಕೆ ವಿರುದ್ಧ ಲಸಿಕೆಯನ್ನ ಹಾಕಿದ್ರೆ ಖಂಡಿತವಾಗಿ ನಾವು ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅನ್ನ ಬರ್ದಿದ್ದ ಹಾಗೆ ತಡೆಗಟ್ಟಬಹುದು. ಗರ್ಭಕೋಶದ ಕಂಠಕ್ಕೆ ಇದು ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತೆ. ಹೌದು, ಹೌದು. ಈ ಲಸಿಕೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಇದು ಎಷ್ಟು ಡೋಸ್ ಕೊಡ್ಬೇಕಾಗತ್ತೆ? ಇವಾಗ ಪ್ರೈವೇಟ್ ನಲ್ಲೆಲ್ಲ 2-3 ಡೋಸ್ ಅಂತ ಹೇಳ್ತಾ ಇದ್ದಾರೆ, 18 ವರ್ಷದ ತನಕ ಅಂತ. ಯಾವ ವಯಸ್ಸಿನ ಮಕ್ಕಳಿಗೆ ಇದನ್ನ ಕೊಡ್ಬೇಕಾಗತ್ತೆ? ಎಷ್ಟು ಡೋಸು ಕೊಡ್ಬೇಕಾಗತ್ತೆ? ಸರ್ಕಾರದಿಂದ ಎಷ್ಟು ಡೋಸ್ ಕೊಡ್ತಿದ್ದೀರಾ? ಇದು ಲೈಂಗಿಕ ಸಂಪರ್ಕ ಹೊಂದುವ ಮೊದಲೇ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ಕೊಟ್ರೆ ಆ ಸೋಂಕನ್ನ ಮುಂದೆ ಬರ್ದಿದ್ದ ಹಾಗೆ ತಡೆಗಟ್ಟಬಹುದು. ಆಕ್ಚುಲಿ ಇರೋದು 9 ರಿಂದ 14 ವರ್ಷ ವಯಸ್ಸಿನವರೆಗೆ ಕೊಡಬೇಕು ಅಂತ. ನಾವು ಇಡೀ ಇಂಡಿಯಾದ ಪಾಪ್ಯುಲೇಷನ್ ತಕೊಂಡಾಗ, ನಾವು ಕಾಸ್ಟ್ ಎಫೆಕ್ಟಿವ್ ಅನಾಲಿಸಿಸ್ ಮಾಡಿದಾಗ, ಈಗ ಸದ್ಯಕ್ಕೆ ಪ್ರಾರಂಭ ಏನ್ ನಮ್ಮ ಸರ್ಕಾರದಿಂದ ಮಾಡಿದೆ, ಅದು 14 ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಪ್ರಾರಂಭ ಮಾಡಿದ್ದಾರೆ ಈಗ ಕೊಡೋದಕ್ಕೆ. HPV ವ್ಯಾಕ್ಸಿನ್ ಅಲ್ಲಿ ಸುಮಾರು ವೆರೈಟಿ ಬರುತ್ತೆ. ಬೈವೇಲೆಂಟ್ ಅಂತ ಬರುತ್ತೆ, ಕ್ವಾಡ್ರಿವೆಲೆಂಟ್ ಅಂತ ಬರುತ್ತೆ, 4 ಸ್ಟ್ರೈನ್ ಇರೋದು. ಹಾಗೆ ನ್ಯಾನೋವೆಲೆಂಟ್ ಅಂತ 9 ವೇರಿಯಂಟ್ ವಿರುದ್ಧ ಹೋರಾಡೋ ಲಸಿಕೆ ಇದೆ. ಈಗ ನಮ್ಮ ಸರ್ಕಾರದಿಂದ ಕೊಡ್ತಾ ಇರೋ ವ್ಯಾಕ್ಸಿನ್ ಏನಿದೆ, ಅದು ಗಾರ್ಡಾಸಿಲ್ 4 ಅಂತ ಹೇಳ್ತೀವಿ, ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್. ಒಂದೇ ಡೋಸ್ ಕೊಟ್ರೆ ಸಾಕಾಗತ್ತೆ. ಇದರಲ್ಲಿ 16, 18 ವೇರಿಯಂಟ್ ಜೊತೆಗೆ 6 ಮತ್ತೆ 11 ವೇರಿಯಂಟ್ ವಿರುದ್ಧ ಸಹ ಹೋರಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ನಮ್ಮ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ತಾಲೂಕು ಆಸ್ಪತ್ರೆಯಲ್ಲಿ ಈ ಕ್ಯಾಂಪೇನ್ ಮೋಡ್ ಅಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಫೆಬ್ರವರಿಯಿಂದ ಪ್ರಾರಂಭ ಮಾಡಿ ಏಪ್ರಿಲ್ ಎಂಡ್ ತನಕ ಇರುತ್ತೆ. ಆಮೇಲೆ ನಮ್ಮ ರುಟೀನ್ ಇಮ್ಯುನೈಸೇಷನ್ ಏನಿದೆ, ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಒಳಗೆ ಸೇರಿಸ್ಕೊಳ್ತಾರೆ. ಹಾಗೆ ಇದು ಫ್ರೀ ಸೆನ್ಸಿಟಿವ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಈ ಏನು ಕೋಲ್ಡ್ ಚೈನ್ ಅಂತ ಹೇಳ್ತೀವಿ, ಶೀತಲ ಸರಪಣಿಯನ್ನ ಮೇಂಟೈನ್ ಮಾಡಬೇಕು. +2 to +8 ಡಿಗ್ರಿ ತನಕ ಎಲ್ಲಿ ತಯಾರು ಮಾಡ್ತಾರೋ ಅಲ್ಲಿಂದ ಸಾಗಾಣಿಕೆ ಮಾಡಬೇಕಾದ್ರೆ, ಸಂಗ್ರಹ ಮಾಡಬೇಕಾದ್ರೆ ಈ
ಉಷ್ಣಾಂಶವನ್ನ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಒಟ್ಟು ಫಲಾನುಭವಿಗೆ ಆ ತಯಾರಕನಿಂದ ಫಲಾನುಭವಿಗೆ ತಲುಪೋ ತನಕ ನೀವು ಶೀತಲ ಸರಪಣಿಯನ್ನ ಮೇಂಟೈನ್ ಮಾಡ್ತೀವಿ. ನಾವು ಟ್ರಾನ್ಸ್ಪೋರ್ಟ್ ಮಾಡುವಾಗ್ಲೂ ಅಷ್ಟೇ. ಹಾಗೆ ನಾವು ಏನಾದ್ರು ಔಟ್ರೀಚ್ ಸೆಷನ್ ಅಂತ ಮಾಡ್ತೀವಿ ಹಳ್ಳಿಗಳಲ್ಲಿ, ಅಂಗನವಾಡಿಲಿ ಅಥವಾ ಶಾಲೆಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಹಾಕಕ್ಕೆ ಹೋದವಾಗ ವ್ಯಾಕ್ಸಿನ್ ಕ್ಯಾರಿಯರ್ಸ್ ಅಂತ ಅದರಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಸೊ ಇದು ಸಿಂಗಲ್ ಡೋಸ್ ಅನ್ನ ಕೊಡೋದು. ಮತ್ತೆ ಎಡತೋಳಿಗೆ ಕೊಡ್ತಾರೆ 0.5 ml ಇಂಟ್ರಾಮಸ್ಕ್ಯುಲರ್ ಅಂತ ಹೇಳ್ತೀವಿ, ಸ್ನಾಯು ಒಳಗೆ ಕೊಡ್ತಾರೆ. ಇದು ಎಡತೋಳಿಗೆ ಯಾಕೆ ಕೊಡ್ತಾರೆ ಅಂದ್ರೆ ಒಂದು ಯೂನಿಫಾರ್ಮಿಟಿ ಇರ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಇನ್ನೊಂದು ಇದು ಎಡಗೈ ಜಾಸ್ತಿ ಬಲಗೈ ಅಷ್ಟು ಉಪಯೋಗಿಸೋದಿಲ್ಲ, ನಾನ್ ಡಾಮಿನೆಂಟ್ ಆರ್ಮ್, ಅದಕ್ಕೆ ಕೊಡ್ತಾ ಇದ್ದಾರೆ. ಇದು ಈಗ ಸದ್ಯಕ್ಕೆ 14 ವರ್ಷ ಕಂಪ್ಲೀಟ್ ಆಗಿರೋದು 15 ವರ್ಷದ ಒಳಗಡೆ. ಈ ಕ್ಯಾಂಪೇನ್ ಮೋಡಲ್ ಮಾತ್ರ 15 ವರ್ಷ 3 ತಿಂಗಳ ಆಗಿದ್ರೂ ಸಹ ಕೊಡ್ತಾ ಇದ್ದೇವೆ. ಈ ಪಾಪ್ಯುಲೇಷನ್ ಏನಿದೆ 1% ಆಫ್ ದ ಪಾಪ್ಯುಲೇಷನ್ ಇದೆ. ಸೊ ಅದಕ್ಕೆ ಹಾಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದನ್ನೆಲ್ಲ ಆಗ್ಲೇ ಪಡ್ಕೊಂಡು ಪ್ರಾರಂಭ ಮಾಡಿದ್ದಾರೆ. 15 ವರ್ಷ ಅಂತ ಹೇಳಿದ್ರಿ. 15 ವರ್ಷಕ್ಕೆ ನಮಗೊಂದು ಬೂಸ್ಟರ್ ಡೋಸ್ ಬರುತ್ತೆ ಎಲ್ಲಾ ಮಕ್ಕಳಿಗೂ ಕೂಡ. ಅದ್ರ ಜೊತೆನೆ ಇದನ್ನ ತಗೋಬಹುದಾ, ಹೇಗೆ? ಹೌದು, ಖಂಡಿತವಾಗಿ ತಗೋಬಹುದು. ಟಿ ಲಸಿಕೆಯನ್ನ ನಾವು TD ಅಂತೇಳಿ ಈಗ ಚೇಂಜ್ ಮಾಡಿದೀವಿ. ಸೊ ಅದ್ರ ಜೊತೆಗೂ ಸಹ ಒಂದು ಕಡೆ HPV ವ್ಯಾಕ್ಸಿನ್, ಇನ್ನೊಂದು ಕಡೆ TT ಲಸಿಕೆಯನ್ನ ತೆಗೆದುಕೊಳ್ಬಹುದು. ಅಂದ್ರೆ ಇದನ್ನ ಎಡತೋಳಿಗೆ HPV ವ್ಯಾಕ್ಸಿನ್ ತಗೊಂಡ್ರೆ ಬೇರೆ ಕಡೆಗೆ ನಾವು TD ತಗೋಬೇಕಾಗತ್ತೆ. ಹೌದು ಹೌದು. ಇದು ನಾನ್ ಲೈವ್ ವ್ಯಾಕ್ಸಿನ್. ಇದು ವೈರಸ್ ಲೈಕ್ ಪಾರ್ಟಿಕಲ್ ಏನಿದೆ, ಏನು ಜೆನೆಟಿಕ್ ಮೆಟೀರಿಯಲ್ ಇರೋದಿಲ್ಲ. ಸೊ ಅದ್ರದ್ದು ಹೊರಗಡೆ ಶೆಲ್ ಅನ್ನ ತೆಗೆದುಕೊಂಡು ಈ ವ್ಯಾಕ್ಸಿನ್ ಅನ್ನ, ರೀಕಾಂಬಿನೆಂಟ್ ವ್ಯಾಕ್ಸಿನ್ ಅನ್ನ ಮಾಡಿದ್ದಾರೆ. ಮತ್ತೆ ಯಾರಿಗೆ ಇದು ಕೊಡಲ್ಲ. ಈಗ ನಾವು ಏನು ಪ್ರಾರಂಭ ಮಾಡಿದೀವಿ ಈ ಲಸಿಕೆಯನ್ನ, ಈ ಟಾರ್ಗೆಟ್ ಗ್ರೂಪ್ ಮಾತ್ರ ಕೊಡ್ತೀವಿ. ಆ ಏಜ್ ಗ್ರೂಪ್ ಬಿಟ್ಟು ಬೇರೆ ಕೊಡೋದಿಲ್ಲ. ಅಥವಾ ಪ್ರೆಗ್ನೆನ್ಸಿ ಏನಾರಿದ್ರೆ ಕೊಡೋದಿಲ್ಲ, ಅಥವಾ ಮೊದ್ಲೇ ಹಾಕ್ಸಿದ್ರೆ. ಈಗ ನೀವು ಆಗ್ಲೇ ಹೇಳಿದ್ರಿ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಇದು ಕೊಡ್ತಾರೆ ಅಂತ. ಸೊ ಅವ್ರೇನಾರು ಕೊಟ್ಟಿದ್ರೆ ಕೊಡೋ ಹಾಗಿಲ್ಲ. ಹಾಗೆ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್, ಮೊದ್ಲೇ ಯಾವ್ದಾರು ವ್ಯಾಕ್ಸಿನ್ಗೆ ಅಥವಾ ಯಾವ್ದಕ್ಕಾರು ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಆಗಿದ್ರೆ ಕೊಡೋ ಹಾಗಿಲ್ಲ. ಅಥವಾ ತುಂಬಾ ಸಿವಿಯರ್ ಇಲ್ನೆಸ್ ಇದ್ರೆ ಕೊಡೋ ಹಾಗೆ ಇಲ್ಲ. ಮತ್ತೆ ಹುಡುಗರಿಗೆ ತಗೋಬಹುದಾ, ಹೇಗೆ? ಖಂಡಿತವಾಗಿ ತಗೋಬಹುದು. ಆದ್ರೆ ಈ ಏನು ಪ್ರಾರಂಭ ಮಾಡಿದೀವಿ ನಮ್ಮಲ್ಲಿ ಈಗ ಕೊಡ್ತಾ ಇಲ್ಲ. ಕರೆಕ್ಟ್ ಆಗಿ ನೀವು ಈ 9 to 14 ಏಜ್ ಗ್ರೂಪ್ಗೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕವರ್ ಮಾಡಿದ್ರೆ, 85% ಕವರ್ ಮಾಡಿದ್ರೆ, ಗಂಡು ಮಕ್ಕಳಿಗೆ ಅಂದ್ರೆ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಸೊ ಬರೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಗಂಡು ಮಕ್ಕಳಿಗೆ ಕೊಡ್ಬೇಕು, ಆದ್ರೆ ಈ ಹಂತದಲ್ಲಿ ಕೊಡ್ತಾ ಇಲ್ಲ. ಮತ್ತೆ ಈ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಎಲ್ಲ 2 ಡೋಸ್ ತಗೊಳ್ಬೇಕು, 3 ಡೋಸ್ ತಗೊಳ್ಬೇಕು. ಮತ್ತೆ ಅದರಲ್ಲೂ ನೀವು ಹೇಳಿದ್ರಿ ವೇರಿಯಂಟ್ಸ್, 4 ವೇರಿಯಂಟ್ಸ್, 9 ವೇರಿಯಂಟ್ಸ್ ಅಂತೆಲ್ಲ. ಅದ್ರ ಬಗ್ಗೆ ಒಂಚೂರು ಹೇಳಿ. ಹೌದು, ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಇದು ಹೇಳ್ತಾರೆ. ಆದ್ರೆ ನಮ್ಮ ಸರ್ಕಾರದಲ್ಲಿ ಕಾಸ್ಟ್ ಎಫೆಕ್ಟಿವ್ ಅನಾಲಿಸಿಸ್ ಮಾಡಿ ಈಗ ಸಿಂಗಲ್ ಡೋಸ್ ಕೊಡ್ತಾ ಇದ್ದಾರೆ. 2 ಡೋಸ್ ಕೊಡಬಹುದು. ಆಕ್ಚುಲಿ ಪ್ರೈವೇಟ್ ಪ್ರಾಕ್ಟೀಷನರ್ ಕೊಡ್ತಾ ಇದ್ದಾರಲ್ಲ, ಬೈವೆಲೆಂಟ್ ವ್ಯಾಕ್ಸಿನ್ ಆದ್ರೆ, ಇದು ನ್ಯಾನೋವೆಲೆಂಟ್ ವ್ಯಾಕ್ಸಿನ್ ಆದ್ರೆ ಒಂದೇ ಸಾಕಾಗುತ್ತೆ. ಇದನ್ನ ಆಲ್ರೆಡಿ WHO ಇಂದ ರಿಸರ್ಚ್ ಮಾಡಿ ಎಲ್ಲಾ ದೇಶಗಳಲ್ಲೂ ಇದ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಏನಂದ್ರೆ ಸಿಂಗಲ್ ಡೋಸ್ ವ್ಯಾಕ್ಸಿನ್ ಏನು ಅದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಬೇಕು, ಅದು ಸಿಂಗಲ್ ಡೋಸ್ ಅಲ್ಲೇ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಅದರಿಂದ ಒಂದೇ ಡೋಸ್ ಸಾಕಾಗತ್ತೆ. ಮತ್ತೆ ಈಗ ನೀವು ಬರೀ 14 ವರ್ಷ ಅಥವಾ 15 ವರ್ಷ 3 ತಿಂಗಳು ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದೀರಾ. ಈ ಲಸಿಕಾ ಅಭಿಯಾನಕ್ಕೆ ಸೇರಿಸಿದ ಮೇಲೆ, ಇದನ್ನ ನ್ಯಾಷನಲ್ ಇಮ್ಯುನೈಸೇಷನ್ ಚಾರ್ಟ್ ನಲ್ಲಿ ಇದನ್ನ ಸೇರಿಸಿದ ಮೇಲೆ, ಇದು ಈ 15 ವರ್ಷ 3 ತಿಂಗಳು ಅಷ್ಟೇ ಮಕ್ಕಳಿಗೆ ಇರುತ್ತಾ, ಅಥವಾ ಅದು ಇವಾಗ 16 ವರ್ಷದ ಮಕ್ಕಳಿಗೂ ಕೊಡಬಹುದಾಗತ್ತಾ? ಇಲ್ಲ, ಇದು ಈ ಲಸಿಕೆ ಏನಿದೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗೋದು 9 to 14 ಇಯರ್ಸ್. ಈಗ 14 ವರ್ಷಕ್ಕೆ ಪ್ರಾರಂಭ ಮಾಡಿದೆ. ಹಂತ ಹಂತವಾಗಿ ಚಿಕ್ಕ ಮಕ್ಕಳಿಗೂ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಂದ್ರೆ 9 to 14 ಇಯರ್ಸ್ ಮಕ್ಕಳಿಗೂ ಇದ್ ಮಾಡ್ತಾರೆ. ಈಗ ಈ ಹಂತದಲ್ಲಂತೂ ಬರೀ 14 ಇಯರ್ಸ್ಗೆ ಕೊಡ್ತಾ ಇದ್ದಾರೆ. ಆಮೇಲೆ ಈ ಲಸಿಕೆ ಬಗ್ಗೆ ಈಗ ಪ್ರಾರಂಭ ಮಾಡಿರೋದ್ರಿಂದ ಹಲವಾರು ತಪ್ಪು ಕಲ್ಪನೆಗಳು, ಮಿತ್ಸ್ ಆಗ್ಲೇ ಪ್ರಾರಂಭ ಆಗಿದೆ. ಇದು ತಗೊಳ್ಳೋದ್ರಿಂದ ಮಕ್ಕಳಾಗೋದಿಲ್ಲ, ಇನ್ಫರ್ಟಿಲಿಟಿ ಬರುತ್ತೆ, ಬೇರೆ ಏನೋ ತೊಂದರೆ ಆಗುತ್ತೆ. ಖಂಡಿತವಾಗಿ ಇಲ್ಲ. ಈಗಾಗ್ಲೇ 155 ದೇಶಗಳಲ್ಲಿ ಮೊದ್ಲಿಂದನೇ ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದಲ್ಲೂ ಪ್ರೈವೇಟ್ ನಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಖಂಡಿತವಾಗಿ
ಖಂಡಿತವಾಗಿ ಇದರಿಂದ ಆ ರೀತಿ ತೊಂದರೆಗಳು ಏನೂ ಆಗೋದಿಲ್ಲ. ಖಂಡಿತವಾಗಿ ನಮ್ಮ ಎಲ್ಲಾ ಹೆಣ್ಣು ಮಕ್ಕಳಿಗೆ ಕೊಟ್ರೆ ಕ್ಯಾನ್ಸರ್ನಂತ ಒಂದು ಪಿಡುಗನ್ನ ನಾವು ಬರ್ದಿದ್ದ ಹಾಗೆ ತಡೆಗಟ್ಟಬಹುದು. ಅದರಲ್ಲೂ 2ನೇ ಲಾರ್ಜ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಬರೋದು, ಅದನ್ನ ಬರ್ದಿದ್ದ ಹಾಗೆ ತಡೆಗಟ್ಟಬಹುದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅದರಲ್ಲಿ ಈ ವ್ಯಾಕ್ಸಿನೇಷನ್, HPV ವ್ಯಾಕ್ಸಿನೇಷನ್ ಖಂಡಿತವಾಗಿ ಮೊದಲೆಲ್ಲ ವ್ಯಾಕ್ಸಿನ್ ಏನಾಗ್ತಿತ್ತು, ಬರೀ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗೆ ಮಾತ್ರ ಪೋಲಿಯೋ ಬರ್ದಿದ್ದ ಹಾಗೆ, ಧನುರ್ವಾಯು ಬರ್ದಿದ್ದ ಹಾಗೆ, ಬೇರೆ ಎಲ್ಲ ಬರ್ದಿದ್ದ ಹಾಗೆ ತಡೆಗಟ್ಟಕ್ಕೆ ಇದ್ ಮಾಡ್ತಿದ್ರು. ಆದ್ರೆ ಕ್ಯಾನ್ಸರ್ ವಿರುದ್ಧ ಲಸಿಕೆ ಈಗ ಬಂದಿರೋದು ಇದು, ಅದು ನಮ್ಮ ಸರ್ಕಾರದ ಹಂತದಲ್ಲಿ ಕೊಡ್ತಾ ಇದ್ದಾರೆ. ಅದರ ಉಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಲ್ಲಿಕಾ ಅವರೇ, ಇವಾಗ ಒಂದು ಮಗುನ ಅವರ ಪೋಷಕರು ಲಸಿಕೆ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ಹೋಗುವಾಗ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿರ್ಬೇಕಾ, ಮತ್ತೆ ಹೋದ ಮೇಲೆ ಕೂಡ ಆ ಲಸಿಕೆ ತಗೊಂಡ ಆದ್ಮೇಲೆ ಸುಸ್ತಾಗೋದು, ತಲೆ ಸುತ್ತೋದು, ಈ ತರ ಎಲ್ಲ ಆಗತ್ತೆ. ಹೋಗುವಾಗ ಅಥವಾ ಲಸಿಕೆ ತಗೊಂಡ ನಂತರ ಏನೇನು ಕ್ರಮಗಳನ್ನ ಪಾಲಿಸಬೇಕಾಗತ್ತೆ? ಖಂಡಿತವಾಗಿ ಇದು ಒಳ್ಳೆಯ ಪ್ರಶ್ನೆ. ಇದು ಸಾಮಾನ್ಯವಾಗಿ ತಿಂಡಿ ತಿನ್ಕೊಂಡು ಅಥವಾ ಊಟ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೇಕು. ಏಕೆಂದ್ರೆ ಕೆಲವು ಸರಿ ಸಿಂಕೋಪ್ ಅಂತ ಹೇಳ್ತೀವಿ, ಸಡನ್ ಆಗಿ ಆ ಪೇನ್ಗೆ ಅಥವಾ ಇದಕ್ಕೆ ಕೊಲಾಪ್ಸ್ ಆಗೋ ಅಥವಾ ಹೈಪೋಗ್ಲೈಸಿಮಿಯಾಗೆ ಕೊಲಾಪ್ಸ್ ಆಗೋ ಚಾನ್ಸಸ್, ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ತಿಂಡಿ ತಿನ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಎಲ್ಲಿ ಲಸಿಕೆಯನ್ನ ಹಾಕ್ತಾರೆ ಅಲ್ಲಿ ಎಲ್ಲ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರೋ ಜೊತೆಗೆ ಅಲ್ಲಿ ಏನಾರು ಇಂಜೆಕ್ಷನ್ ಹಾಕಿದಾಗ ಏನಾರು ಅಡ್ವರ್ಸ್ ಇವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ, ಲಸಿಕಾ ನಂತರದ ಅಡ್ಡ ಪರಿಣಾಮಗಳು ಅಂತ. ಈ ತರ ಏನಾರು ಆದ್ರೆ, ನೋವು ಬಂದ್ರೆ, ಸಡನ್ ಆಗಿ ಬಿದ್ದು ಹೋದ್ರೆ, ಅನಾಫ್ಯಾಲಾಕ್ಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ, ವೆರಿ ರೇರ್. ಬಟ್ ಅದಕ್ಕೆ ಎಲ್ಲದಕ್ಕೂ ಸಹ ನಮ್ಮಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದಕ್ಕೆ ಏನೇನೋ ಔಷಧಿಗಳು ಬೇಕು, ಇಂಜೆಕ್ಷನ್ ಬೇಕು, ಸಿರಿಂಜಸ್ ಬೇಕು, ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೆ ಲಸಿಕೆ ಆದ ನಂತರ ಒಂದು 30 ನಿಮಿಷ ಕಾಯೋದಕ್ಕೆ ಅಲ್ಲಿ ವೇಟಿಂಗ್ ರೂಮ್ ಅಂತ ಮಾಡಿ ಇಟ್ಟಿರ್ತಾರೆ. ಸೊ 30 ನಿಮಿಷ ಆದ್ಮೇಲೆ ಏನೇ ಅಡ್ಡಾಟ ಪರಿಣಾಮಗಳಾದ್ರೂ ಸಾಮಾನ್ಯವಾಗಿ 30 ನಿಮಿಷದ ಒಳಗಾಗುತ್ತೆ. 30 ನಿಮಿಷ ಆದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಹಾಕ್ಸಿರೋರು ಬೇರೆ ಮಕ್ಕಳಿಗೂ ಸಹ, ಅವ್ರಿಗೆ ಪರಿಚಯದವ್ರು ಇರ್ಬೋದು, ಶಾಲೆಯಲ್ಲಿ ಇರಬಹುದು, ನೆರೆಹೊರೆಯವರು ಇರ್ಬೋದು, ರಿಲೇಟಿವ್ಸ್ ಇರಬಹುದು, ಎಲ್ಲರಿಗೂ ಸಹ ನಾವು ತಗೊಂಡಿದ್ದೀವಿ, ನೀವು ತಗೊಳ್ಳಿ ಅಂತ ಸರ್ಕಾರ ಉಚಿತವಾಗಿ ಕೂಡ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನು IEC ಏನು ಕಾರ್ಯಕ್ರಮ ಇದೆ, ಇನ್ನು ತುಂಬಾ ಜನಕ್ಕೆ ಇದು ರೀಚ್ ಆಗಿಲ್ಲ. ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಆ ನಿಟ್ಟಿನಲ್ಲಿ ಆಗ್ತಾ ಇದೆ. ಮತ್ತೆ ಬೇರೆ ಇವಾಗ ಲಸಿಕಾ ದಿನ ಅಂತ ಒಂದು ಗೊತ್ತು ಮಾಡಿರ್ತಾರ, ಅಥವಾ ನಾವು ಯಾವುದೇ ದಿವಸ ಹೋದ್ರೂ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೂ ಲಸಿಕೆ ಲಭ್ಯ ಇದೆ? ಈಗ ಕ್ಯಾಂಪೇನ್ ಮೋಡಲ್ ಇದೆ. ಆಮೇಲೆ ರೊಟೀನ್ ಇಮ್ಯುನೈಸೇಷನ್ ಸಾಮಾನ್ಯವಾಗಿ ಗುರುವಾರ ಲಸಿಕಾ ಕಾರ್ಯಕ್ರಮ ಇರುತ್ತೆ. ಔಟ್ರೀಚ್ ಸೆಷನ್ ಇದ್ರೆ ಸಾಮಾನ್ಯ ಕೆಲವು ಸರಿ ಅಂಗನವಾಡಿಲಿ ತುಂಬಾ ದೂರ ಹಳ್ಳಿ ಇದ್ರೆ ಅಲ್ಲಿಗೆ ಹೋಗಿ ಮಾಡ್ತಾರೆ. ಸೊ ಅದು ಯೂಶುವಲಿ ಮಂಗಳವಾರ ಇರುತ್ತೆ. ಇಲ್ಲ ಅಂದ್ರೆ ಎಲ್ಲಾ ಕೇಂದ್ರಗಳಲ್ಲಿ ಗುರುವಾರ ಇರುತ್ತೆ ರುಟೀನ್ ಇಮ್ಯುನೈಸೇಷನ್. ಕಾರ್ಯಕ್ರಮದ ಕಡೆಯದಾಗಿ ಈ HPV ವ್ಯಾಕ್ಸಿನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಸುಧಾಮೂರ್ತಿ ಮೇಡಮ್ ಸಹ ಅವರು ಮೊದಲನೇದಾಗಿ MP ಆಗಿ ಭಾಷಣ ಮಾಡಿದಾಗಲೂ ಸಹ ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ವಿರುದ್ಧ ಈ ಲಸಿಕೆಯನ್ನ ಹಾಕಬೇಕು ಅಂತ ಹೇಳಿದ್ರು. ಹಾಗೆ ಎಲ್ಲರ ಪ್ರಯತ್ನದಿಂದ ಈಗ ಸರ್ಕಾರದ ಹಂತದಲ್ಲಿ ಉಚಿತವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರ್ದೇ ಇದ್ದ ಹಾಗೆ ತಡೆಗಟ್ಟಕ್ಕೆ ಈ ವ್ಯಾಕ್ಸಿನ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಮಟ್ಟದಲ್ಲಿ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಸಿಗ್ತದೆ. ಯಾವುದೇ ತಪ್ಪು ಕಲ್ಪನೆಯನ್ನ ಇಟ್ಕೊಳ್ಳದೆ ಎಲ್ಲರೂ ಈ ಲಸಿಕೆಯನ್ನ ಪಡೆದು ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಏನಿದೆ ಅದರ ವಿರುದ್ಧ ಎಲ್ಲರೂ ಸೇರಿ ಹೋರಾಡೋಣ ಅಂತ ಹೇಳ್ತೀನಿ. ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾ ಅವರೇ. ಇದುವರೆಗೂ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವಿರುದ್ಧ ಇರೋ ಲಸಿಕೆ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ HPV ಲಸಿಕಾ ಅಭಿಯಾನ ಕುರಿತು ಮಾಹಿತಿ ನೀಡಿದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮಲ್ಲಿಕಾ ಬಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.